ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸದ್ಯಕ್ಕಪ್ಪ ಶಾಕಲ್ಲಿದ್ದಾರೆ, ಮಾತಾಡೋಕ್ಕಾಗ್ತಿಲ್ಲ ಅವ್ರಿಗೆ. ಬಟ್ ಎಲ್ಲರೂ ರೆಕಗ್ನೈಸ್ ಅಂತೂ ಮಾಡ್ತಿದ್ದಾರೆ. ಆದಷ್ಟು ಬೇಗ ಅವರು ರಿಕವರ್ ಆದರೆ ಸಾಕು. ಹಸ್ಬೆಂಡ್ ಮಾತಾಡ್ತಿರೋ ತರ ಇದೆ, ಏನೋ ಗಲಾಟೆ ಆಗ್ತಿದೆ. ಹಸ್ಬೆಂಡು ಯಾರಿದನ್ನೆಲ್ಲ ಮಾಡಿದ್ದು? ಇಬ್ರು ಕಳ್ಳರು ಅನ್ಸುತ್ತೆ. ಯಾವ ಕಡೆ ಹೋದ್ರು ಗೊತ್ತಿಲ್ಲ. ಈ ಕಡೆ ಅಂತೂ ಇರ್ಲಿಲ್ಲ. ಈ ಕಡೆ ನೋಡ ಬನ್ನಿ. ಗೊತ್ತಿಲ್ಲ, ಅವ್ರು ಹೇಗ್ ಮಾಡಕ್ ಬಂದ್ರು? ಅವ್ರು ನನ್ನ ಸಾಯಿಸ ಬಿಡ್ತಿದ್ರಲ್ಲ ಚಿರು. ನೀನ್ ಬಂದಿಲ್ಲ ಅಂದ್ರೆ ಅವ್ರು ನನ್ ಏನ್ ಮಾಡಿರೋರನ್ನು ಅವ್ರು ಹೇಗ್ ಒಳಗಡೆ ಬಂದ್ರು ಚಿರು? ಅಪ್ಪ ನಿಮ್ಮ ಅಪ್ಪನ ಜೊತೆ ಇದ್ದಿರ್ತಾನೆ. ಹೋಗ್ತೀನಿ, ನನ್ ತುಂಬಾ ಭಯ ಆಗ್ತದೆ. ಅವಳ ಕತೆ ಮುಗಿಸಿರಿ ತಾನೇ ಸರ್? ಎಲ್ಲ ಅವ್ರ ಕತೆ ಮುಗಿಸೋದು ಅಷ್ಟೊತ್ತಿಗೆ ಚಿರುನು ಅವ್ರ ಹೆಂಡ್ತಿನೂ ಬಂದ್ಬಿಟ್ಟು ನಮ್ಮ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ರು. ಅವ್ರನ್ನ ಮುಗಿಸ್ಬಿಡಕ್ಕಾಗಿತ್ತು. ಅವ್ರನ್ನ ಮುಗ್ಸಕ್ ಹೋಗಿ ನಮ್ಮನ್ನೇ ಹೊಡೆದು ಕಳ್ಸವ್ರೆ. ನಾವು ತಗ್ಲಾಕಬಿಟ್ರೆ ನಿಮ್ಮ ಹೆಸರಲ್ಲಿ ಆಚೆ ಬರುತ್ತೆ ಅಂತ ಓಡ್ ಬಂದ್ಬಿಟ್ವಿ. ಹೋಗಿ ಹೋಗಿ ನಿಮ್ಗೆ ಹೇಳಿದ್ನಲ್ಲ, ನನಗೆ ಬುದ್ಧಿ ಇಲ್ಲ. ಹೋಗಿ ಹೋಗಿ ಇಲ್ಲಿಂದ ಓಡೋಗಿ. ಇನ್ನೊಂದು 4-5 ದಿವಸ ಈ ಕಡೆ ತಲೆ ಹಾಕ್ಬೇಡಿ. ಆಮೇಲೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ನಿಮಗೆ. ಸರಿ. ಧರ್ಮ ಅಧಿಕಾರಿಯಾಗಿ ನೀವಿಂತ ಕೆಲಸ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇದು ನಿಮ್ಗೆ ಸರಿ ಅನ್ಸುತ್ತಾ? ಯಾಕಿಂತ ಕೆಲಸ ಮಾಡಿಸಿದ್ರಿ? ಏನ್ ಯೋಚನೆ ಮಾಡ್ತಿದ್ದೀರಾ? ತಲೆಯಲ್ಲಿ ಸುಳ್ಳು ಹೇಳೋ ಯೋಚನೆ ಇದ್ರೆ ಅದನ್ನ ಈಗ್ಲೇ ತೆಗೆದು ಹಾಕ್ಬಿಡಿ. ಸತ್ಯ ಹೇಳಿಲ್ಲ ಅಂದ್ರೆ ನಾನು ಈಗ್ಲೇ ಎಲ್ರನ್ನೂ ಕರೀತೀನಿ. ನಿಮಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದು ಸತ್ಯವನ್ನು ಹೇಳೋ ಸಮಯ ಈಗ ಬಂದಿದೆ. ನನಗೆ ನಿಮ್ಮ ಮೇಲಾಗಲಿ ನಿಮ್ಮ ಮನೆಯವ್ರ ಮೇಲಾಗಲಿ ದ್ವೇಷ ಇಲ್ಲ. ನನ್ನ ದ್ವೇಷ ಎಲ್ಲ ಆ ಸೌಂದರ್ಯದ ಮೇಲೆ.